ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ವತಿಯಿಂದ ತೇಜಸ್ವಿ ವಿಸ್ಮಯ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ ವಿಷಯಾಧಾರಿತ ಗಣರಾಜ್ಯೋತ್ಸವ 219ನೇ ಫಲಪುಷ್ಪ ಪ್ರದರ್ಶನ ಜನವರಿ 2026 ಕುರಿತು ಬೆಂಗಳೂರಿನ ಲಾಲ್ಬಾಗ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು. ಲಾಲ್ಬಾಗ್ನಲ್ಲಿ ವರ್ಷಕ್ಕೆ 2 ಬಾರಿ ಫಲಪುಷ್ಪ ಪ್ರದರ್ಶನಗಳನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು, ಈ ಮುನ್ನ ಬೇಸಿಗೆ ಮತ್ತು ಚಳಿಗಾಲದ ಪ್ರದರ್ಶನಗಳೆಂದು ಕರೆಯಲಾಗುತ್ತಿತ್ತು. 1951ರಿಂದ ಈಚೆಗೆ 2 ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಂದರ್ಭದಲ್ಲಿ ಏರ್ಪಡಿಸುವುದರಿಂದ ಈ ಪ್ರದರ್ಶನಗಳನ್ನು ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನಗಳೆಂದು ಕರೆಯಲಾಗುತ್ತದೆ. 2011ರಲ್ಲಿ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನವನ್ನು ಪ್ರಥಮ ಬಾರಿಗೆ ಪರಿಕಲ್ಪನಾ ಆಧಾರಿತವಾಗಿ ಹಮ್ಮಿಕೊಂಡಿದ್ದು, ಈವರೆಗೆ ಒಟ್ಟಾರೆ 13 ಪರಿಕಲ್ಪನಾ ಆಧಾರಿತ ಫಲಪುಷ್ಪ ಪ್ರದರ್ಶನಗಳನ್ನು ಕೈಗೊಳ್ಳಲಾಗಿರುತ್ತದೆ. ಇದು ಜಾಗತಿಕವಾಗಿ ಬೇರೆಲ್ಲ ಫಲಪುಷ್ಪ ಪ್ರದರ್ಶನಗಳಿಗಿಂತ ವಿಭಿನ್ನ, ವಿನೂತನ ಮತ್ತು ವಿಶೇಷವಾಗಿರುವುದರಿಂದ ವಿಶೇಷ ವಿಷಯಾಧಾರಿತ ಪ್ರದರ್ಶನಗಳು ವೈಭವಪೂರ್ಣವಾಗಿ ಆಯೋಜನೆಗೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಅಪೂರ್ವ ಸಂಚಲನೆಯನ್ನು ಉಂಟು ಮಾಡಿದ್ದು, ಅಂತಾರಾಷ್ಟ್ರೀಯವಾಗಿಯೂ ಗಮನ ಸೆಳೆದಿದೆ. ಈ ವರ್ಷ ಅಂದರೆ 2026ರ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನವನ್ನು ಸನ್ಮಾನ್ಯ ಶ್ರೀ ಎಸ್ ಮಲ್ಲಿಕಾರ್ಜುನ್, ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರು, ಕರ್ನಾಟಕ ಸರ್ಕಾರ ಇವರ ಮಾರ್ಗದರ್ಶನದಲ್ಲಿ ತೇಜಸ್ವಿ ವಿಸ್ಮಯ ಎಂಬ ವಿಶೇಷ ಪರಿಕಲ್ಪನೆಯಡಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ ದಿನಾಂಕ 14/1/2026ರಿಂದ ದಿನಾಂಕ 26/1/2026ರವರೆಗೆ 13 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಗಾಜಿನ ಮನೆಯ ಪ್ರವೇಶ ದ್ವಾರದ ಇಕ್ಕೆಲಗಳಲ್ಲಿ ಹಾರುವ ಓತಿ ಮತ್ತು ಆನೆಯ ಪ್ರತಿಕೃತಿಗಳು. ಗಾಜಿನ ಮನೆಯ ಮುಖ್ಯ ದ್ವಾರದ ಇಕ್ಕೆಲಗಳಲ್ಲಿ ತೇಜಸ್ವಿ ಸಾಹಿತ್ಯದ ಕಥಾವಸ್ತುಗಳಾದ ಹಾರುವ ಓತಿ ಮತ್ತು ಆನೆಯ ಬೃಹತ್ ಮಾದರಿಗಳನ್ನು ನಿರ್ಮಿಸಲಾಗಿದೆ. ಹಾರುವ ಓತಿ ಪ್ರತಿಕೃತಿಯನ್ನು ನೋಡುತ್ತಲೇ ಅದರ ಕೆಳಗಿನಿಂದ ಗಾಜಿನ ಮನೆಯನ್ನು ಪ್ರವೇಶಿಸುವಂತೆ ಹಾಗೂ ಹೊರಬರುವವರು ಆನೆ ಪ್ರತಿಕೃತಿಯ ಕೆಳಗಿನಿಂದ ಹೊರಕ್ಕೆ ಬರುವಂತೆ ಸಂಯೋಜಿಸಲಾಗಿದೆ. ಈ ವರ್ಷ ದಿನಾಂಕ 14 ಜನವರಿ 14ರಿಂದ 26ರವರೆಗೆ ಒಟ್ಟು 13 ದಿನಗಳ ಕಾಲ ಈ ಒಂದು ಫ್ಲವರ್ ಶೋನ ನಡೆಸ್ತಾ ಇದ್ದೇವೆ. ಇದಕ್ಕಾಗಿ ಪೂರ್ಣ ಸಿದ್ಧತೆಗಳು ಎಲ್ಲ ಪ್ರಾರಂಭವಾಗಿದೆ. ಇನ್ನು ಬಹುಶಃ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಪೂರ್ಣ ಸಿದ್ಧತೆಗಳು ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆ ಆಗ್ತಾ ಇದೆ. ಈ ವರ್ಷದ ಒಂದು ಕಾನ್ಸೆಪ್ಟ್ ಏನು ಅಂದರೆ ತೇಜಸ್ವಿ ವಿಸ್ಮಯ ಅಂತ. ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಬದುಕು ಮತ್ತು ಬರಹ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನವನ್ನು ಮಾಡಿದ್ದೇವೆ. ನಮಗೂ ನಿಮಗೂ ಎಲ್ಲರಿಗೂ ಸಹ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಕಿರುಪರಿಚಿತ. ಅವರ ಸಾಮಾಜಿಕ ಕಳಕಳಿ, ಪರಿಸರ ಕಾಳಜಿ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಕೀಟಗಳ ಬಗ್ಗೆ ಅವರಿಗಿರುವ ಆಸಕ್ತಿ, ಕನ್ನಡ ತಂತ್ರಾಂಶ ಅಭಿವೃದ್ಧಿಪಡಿಸೋದರಲ್ಲಿ ಅವರ ಪಾತ್ರ, ರೈತ ಚಳವಳಿಗಳಲ್ಲಿ, ಬರವಣಿಗೆಯಲ್ಲಿ ಎಲ್ಲ ತೊಡ್ಕೊಂಡಿರೋದು ತಮ್ಮೆಲ್ಲ ಗೊತ್ತಿರೋ ವಿಷಯ. ಅವರ ಕರ್ವಾಲೋ ಮತ್ತು ಜುಗಾರಿ ಕ್ರಾಸ್ ಕಾದಂಬರಿಗಳು ಅತ್ಯಂತ ಪ್ರಸಿದ್ಧವಾಗಿ ನಮ್ಮೆಲ್ಲರ ಗಮನ ಸೆಳೆದಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ತೋಟಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಾಗ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕನ್ನು ಆಧರಿಸಿ, ಅವರ ಬರಹಗಳನ್ನು ಆಧರಿಸಿ ಈ ವರ್ಷದ ಫ್ಲವರ್ ಶೋ ಮಾಡಬೇಕು ಅಂತ ನಿರ್ಧಾರ ಮಾಡಿತ್ತು. ಅದರಂತೆ ಈ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ನಾವು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದವ್ರ ಜೊತೆಗೂ ಸಹ ಹಲವಾರು ಬಾರಿ ಚರ್ಚಿಸಿ ಅವರಿಂದನೂ ಸಲಹೆಗಳನ್ನು ಪಡೆದು ಈ ಒಂದು ಫಲಪುಷ್ಪ ಪ್ರದರ್ಶನದ ಅಂತಿಮ ರೂಪುರೇಷೆಗಳನ್ನು ನಾವು ಮಾಡಿದ್ದೀವಿ. ಸೊ ಡಾಕ್ಟರ್ ಎಂ ಜಗದೀಶ್, ತೋಟಗಾರಿಕೆ ಅಪರ ನಿರ್ದೇಶಕರು, ಲಾಲ್ಬಾಗ್. ಎಲ್ಲ ಮನೆಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಲಾಲ್ಬಾಗ್ ಶಾಸ್ತ್ರೀಯ ತೋಟ ಜಾಗತಿಕ ಪುಟಗಳಲ್ಲಿ ಭಾಳ ಅತ್ಯಂತ ಮಹತ್ವವಾದ ಸ್ಥಾನವನ್ನು ಪಡೆದಿರತಕ್ಕಂಥ ಸಸ್ಯ ತೋಟ. ಸೊ ಲಾಲ್ಬಾಗ್ನಲ್ಲಿ ನಡೀತಕ್ಕಂಥ ಫಲಪುಷ್ಪ ಪ್ರದರ್ಶನಗಳಿಗೆ ಸುಮಾರು 166 ವರ್ಷಗಳಿಗೂ ಕೂಡ ಐತಿಹ್ಯ ಇದೆ. ಸೊ ಇದುವರೆಗೂ ಕೂಡ ನಿರಂತರವಾಗಿ ಫಲಪುಷ್ಪ ಪ್ರದರ್ಶನಗಳು ಜರುಗ್ತಾ ಬಂದಿದೆ. ಸೊ ಈ ಬಾರಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ವತಿಯಿಂದ 219ನೇ ಫಲಪುಷ್ಪ ಪ್ರದರ್ಶನವನ್ನು ಕನ್ನಡದ ಹೆಸರಾಂತ ಸಾಹಿತಿ ಮತ್ತು ಚಿಂತಕರಾದಂಥ ಡಾಕ್ಟರ್ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ವಿಷಯಾಧಾರಿತವಾಗಿ ದಿನಾಂಕ 14ರಿಂದ 26 ಜನವರಿವರೆಗೆ ಸುಮಾರು 13 ದಿನಗಳ ಕಾಲ ಹಮ್ಮಿಕೊಳ್ಳಲು ಎಲ್ಲ ಸರ್ವ ಸಿದ್ಧತೆಗಳನ್ನು ನಾವು ನಡೆಸ್ತಾ ಇದ್ದೇವೆ.
ಸೊ ಈ ಒಂದು ಪ್ರದರ್ಶನದ ವಿದ್ಯುಕ್ತ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಗಾಜಿನ ಮನೆಯಲ್ಲಿ 14ನೇ ತಾರೀಕು ಸಂಜೆ ಅದನ್ನು ಉದ್ಘಾಟನೆ ಮಾಡ್ತಾರೆ. ಮತ್ತು ಇದಕ್ಕೆ ಪೂರಕವಾಗಿ 17ನೇ ತಾರೀಕು ಇಕೆಬಾನ ಒಂದು ಪ್ರದರ್ಶನವನ್ನು ಕೂಡ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಪ್ರದರ್ಶನದಲ್ಲಿ ನೂರಾರು ಸಂಘ ಸಂಸ್ಥೆಗಳು ಮತ್ತು ಆಸಕ್ತರು ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಬಹುಮಾನಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು 23ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ಈ ಬಾರಿಯ ವಿಶೇಷ ಅಂತಂದರೆ, ತಮಗೆ ಗೊತ್ತಿರುವ ಹಾಗೆ ತೇಜಸ್ವಿಯವರ ಒಂದು ಏನು ಕಾಡಿನ ಮತ್ತು ಪರಿಸರದ ಅನ್ವೇಷಣಾ ಬದುಕಿದೆಯಲ್ಲ, ಅದು ಭಾಳ ಸೂಜಿಗಲ್ಲಿನಂತೆ ಸರ್ವರನ್ನು ಕೂಡ ಆಕರ್ಷಣೆ ಮಾಡ್ತಕ್ಕಂಥದ್ದು. ಅವರ ಸಾಹಿತ್ಯ ಕೃಷಿನಲ್ಲಿ ಸುಮಾರು 54 ಹೆಚ್ಚು ಅಮೂಲ್ಯವಾದಂಥ ಕೃತಿಗಳು ಹೊರಬಂದಿವೆ. ಅವರು ಬರೆದಿರ್ತಕ್ಕಂಥ ಕಾರ್ವಾಲು ಕಾದಂಬರಿ ಸುಮಾರು 75ಕ್ಕೂ ಹೆಚ್ಚು ಬಾರಿ ಮರುಮುದ್ರಣವನ್ನು ಕಂಡಿರ್ತಕ್ಕಂಥದ್ದು ಬಹುಶಃ ಭಾರತ ಮತ್ತು ರಾಜ್ಯದ ಸಾಹಿತ್ಯ ಲೋಕದಲ್ಲಿ ಒಂದು ದಾಖಲೆ ಅಂತ ಹೇಳ್ಬೋದು. ಸೊ ಹೀಗೆ ತೇಜಸ್ವಿಯವರ ಸಂಪೂರ್ಣವಾದ ಜೀವನ ಪರಿಸರ, ಪ್ರಾಣಿಗಳು, ಪಕ್ಷಿಗಳು ಮತ್ತು ಅವರ ವೈಜ್ಞಾನಿಕ ಚಿಂತನೆಗಳ ಮೂಲಕ ಮೂಡಿದಂಥವು. ಆಮೇಲೆ ಅವರು ಬರೆದಂಥ ಹಲವಾರು ಕಾದಂಬರಿಗಳು ಇವತ್ತು ನಾಟಕವಾಗಿವೆ ಮತ್ತು ಚಲನಚಿತ್ರವೂ ಕೂಡ ಆಗಿವೆ. ಸೊ ಹೀಗೆ ತೇಜಸ್ವಿಯವರು ತಮ್ಮ ನೈಸರ್ಗಿಕ ಒಂದು ಚಿಂತನೆಗಳ ಅನುಸಾರ ಅವರು ಮೂಡಿಗೆರೆಯ ಒಂದು ನಿರುತ್ತರದಲ್ಲಿ ಕಾಡಿನ ನಡುವೆ ಬದುಕಿ ಒಂದು ಬದುಕನ್ನು ನಡೆಸಿದಂಥ ಸಂತರಾಗಿ ಇವತ್ತು ನಮಗೆ ಕಾಣ್ತಾರೆ. ಸೊ ಆ ನಿಟ್ಟಿನಲ್ಲಿ ತೇಜಸ್ವಿಯವರ ಎಲ್ಲ ಪರಿಕಲ್ಪನೆಗಳನ್ನು ಕನ್ನಡ ನಾಡಿನ ಜನರಿಗೆ ತೋರಿಸ್ಬೇಕು ಅಂತಕ್ಕಂಥ ಮಹದಾಸೆಯಿಂದ ತೋಟಗಾರಿಕೆ ಇಲಾಖೆ, ತೇಜಸ್ವಿಯವರ ಕುಟುಂಬ, ತೇಜಸ್ವಿಯವರ ಒಡನಾಡಿಗಳು, ತೇಜಸ್ವಿ ಪ್ರತಿಷ್ಠಾನ, ಹೀಗೆ ಎಲ್ಲರ ಅಮೂಲ್ಯವಾದ ಸಲಹೆ ಮತ್ತು ಮಾರ್ಗದರ್ಶನವನ್ನು ತೆಗೆದುಕೊಂಡು ಇಡೀ ಪ್ರದರ್ಶನ ಒಂದು ತೇಜಸ್ವಿ ಮಯವಾದಂತೆ ಇರೋ ರೀತಿ ನಾವೊಂದು ವಿಶೇಷ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತೇಜಸ್ವಿಯವರ ಎಲ್ಲ ಪುಸ್ತಕಗಳ ಮಾರಾಟ ಮತ್ತು ತೇಜಸ್ವಿ ವೇದಿಕೆ ಕಾರ್ಯಕ್ರಮವನ್ನು ಮಾಡಿ ತೇಜಸ್ವಿಯವರ ಸುಮಾರು 5 ನಾಟಕಗಳ ಪ್ರದರ್ಶನ ಮತ್ತು 6 ಸಂವಾದವನ್ನು ಕೂಡ ಈ ಹೆಸರಾಂತ ಅವರ ಏನು ಒಡನಾಡಿಗಳಿಂದ ನಾವು ನಡೆಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಸಹಜ ಕೃಷಿ. ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ನಾವು ಇರ್ತಕ್ಕಂಥ ಒಂದು ಸನ್ನಿವೇಶ ಹೇಗಿದೆ ಅಂತಂದರೆ, ಬಹಳ ಕಲುಷಿತವಾದಂಥ ವಾತಾವರಣ, ಬಳಸ್ತಾ ಇರ್ತಕ್ಕಂಥ ಒಂದು ರಾಸಾಯನಿಕಗಳು ಮತ್ತು ಕೆಮಿಕಲ್ಸಿಂದ ನಾವು ಬಳಸ್ತಾ ಇರ್ತಕ್ಕಂಥ ಆಹಾರಗಳು ಮಲಿನ ಆಗ್ತಾ ಇದೆ. ಇದರಿಂದ ಕ್ಯಾನ್ಸರ್ ಮತ್ತು ಇತರೆ ರೋಗಗಳನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಸಾವಯವ ಕೃಷಿ ಮತ್ತು ಸಹಜ ಕೃಷಿ ಅತ್ಯಂತ ಆಪ್ಯಾಯಮಾನವಾಗಿ ಬೇಕು. ಇದನ್ನು ಅವತ್ತೇ ತೇಜಸ್ವಿಯವರು ಜಪಾನಿನ ಫುಕಾವೋರವರಿಂದ ಒಂದು ಪ್ರಭಾವಿತರಾಗಿ ಅದರ ಬಗ್ಗೆ ಒಂದು ಕೃತಿಯನ್ನು ತಂದರು. ಮತ್ತು ಅವರು ಇಡೀ ಜೀವನದುದ್ದಕ್ಕೂ ಕೂಡ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡು ಬಂದರು. ಅದರ ಒಂದು ಬೃಹತ್ ಪ್ರಾತ್ಯಕ್ಷತೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ನಮ್ಮ ಕೃಷಿಕರಿಗೆ ಮತ್ತು ನಗರದಲ್ಲಿ ವಿಶೇಷವಾಗಿ ತಾರಸಿ ತೋಟಗಾರಿಕೆ ಮತ್ತು ಏನು ನಾವು ತರಕಾರಿ ಮತ್ತು ನಮಗೆ ಬೇಕಾದಂಥ ಕಾಯಿಪಲ್ಯಗಳನ್ನು ಬೆಳಿತೀವಿ, ಅದಕ್ಕೆ ಈ ಒಂದು ಪರಿಕಲ್ಪನೆಯನ್ನು ಅಳವಡಿಸ್ಕೊಡ್ಲಿಕ್ಕೆ ಸಹಾಯಕಾರಿಯಾಗ್ತಕ್ಕಂಥ ಎಲ್ಲ ಅಂಶಗಳನ್ನು ಅಲ್ಲಿ ನಾವು ಸಾದರಪಡಿಸ್ತಾ ಇದ್ದೇವೆ. ಎಲ್ಲ ವೀಕ್ಷಕರು ಕೂಡ ಈ ಬಾರಿ ಏನು ಒಂದು ಮೆಟ್ರೋ ಫೆಸಿಲಿಟಿ ಎವ್ರಿ 2 ಮಿನಿಟ್ಸ್ಗೆ ಒಂದು ಮೆಟ್ರೋ ರನ್ ಆಗುತ್ತೆ. ಸೊ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತೇಜಸ್ವಿಯವರ ಪರಿಸರ ಪೂರಕವಾದಂಥ ಒಂದು ಫಲಪುಷ್ಪ ಪ್ರದರ್ಶನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ಮನವಿಯಾಗಿದೆ.